ಏನ್ರಿ ಇದು ಇಷ್ಟು ದಿವ್ಸ ನಾವು ಗಿಲ್ಲಿ ಬಗ್ಗೆ ವಿಡಿಯೋ ಮಾಡಾಕೊಂತ್ವಿ. ಫೈನಲಿ ಇದು ಬಿಗ್ ಬಾಸ್ ಮುಗಿದ್ರು ಗಿಲ್ಲಿ ಕ್ರೇಜ್ ಮುಗಿಲಿಲ್ಲ. ಯಾಕಂದ್ರೆ ಒಂದೊಂದು ನ್ಯೂಸ್ ಹೊಂಟಾವು. ಏನಪ್ಪ ಅಂದ್ರೆ ಈಗ ನೆಕ್ಸ್ಟ್ ಯಶ್ ಅವರು ರಾಮಾಯಣ ಮೂವಿಗೆ ಗಿಲ್ಲಿಗೆ ಚೂಸ್ ಮಾಡ್ಯಾರಂತ. ಡೆಫಿನೆಟ್ಲಿ ಅವರು ಅದ್ರಾಗ ಒಂದು ರೋಲ್ ಮಾಡೋರು ಅದಾರ. ಯಾಕೆ ಯಶ್ ಅವರು ಡಿಸಿಷನ್ ತೊಗೊಂಡಾರ, ಯಶ್ ಅವ್ರು ಯಾಕೆ ಅವ್ರದ್ದೇನು ಇದ್ರಾಗ ಇದು ಇನ್ವಾಲ್ವ್ಮೆಂಟ್ ಅಂತ ಕೇಳಿದ್ರಿ ಅಂದ್ರೆ, ಯಶ್ ಅವ್ರು ಆ್ಯಕ್ಚುಲಿ ರಾಮಾಯಣ ಮೂವಿಗೆ ಓನ್ಲಿ ಆ್ಯಕ್ಟರ್ ಅಷ್ಟೇ ಅಲ್ಲ, ಪ್ರೊಡ್ಯೂಸರು ಅದಾರಂತ, ಮತ್ತು ಮೇ ಬಿ ಏನೋ ರೈಟ್ರು ಅದಾರಂತ ಹೇಳಿ ಕೇಳ್ಪಟ್ಟೀನಿ. ಡೆಫಿನೆಟ್ಲಿ ಅದು ಕೇಳ್ಪಟ್ಟೇನೆ ನಾನು, ಡೆಫಿನೆಟ್ಲಿ ಐತಿ. ಇವನ್ ಟಾಕ್ಸಿಕ್ಕಿಗೆ ಅವರ ರೈಟ್ರ್ ಅಂತಂದು ಐತಿ, ನಾನು ನೋಡೀನಿ ಅದು ಪೋಸ್ಟ್ರ್ ಒಳಗೆ. ಸೊ ಅದಕ್ಕೆ ಗಿಲ್ಲಿಯವ್ರಿಗೆ ಇನ್ನೂ ಇದೇ ಥರ ಒಳ್ಳೆ ಅಪಾರ್ಚುನಿಟೀಸ್ ಮತ್ತು ಅವ್ರು ಏನೇನು ಅಂದ್ಕೊಂಡಾರ, ಅವರು ಮುಂದೆ ಒಂದು ಹೆಸರು ಚಲೋ ಮಾಡಿದ್ಮೇಲೆ ಒಂದು ಸಮಾಜಕ್ಕೆ ಒಂದು ಚಲೋ ಮೆಸೇಜ್ ಕೊಡೋದಾಗಲಿ, ಒಂದು ಸಮಾಜಕ್ಕೆ ಸೇವೆ ಮಾಡೋದಾಗಲಿ ಅಂತಂದು ರಿಕ್ವೆಸ್ಟ್ ಮಾಡ್ತೀನಿ ಗಿಲ್ಲಿಯವ್ರಿಗೆ. ಯಾಕಂದ್ರೆ ಡೆಫಿನೆಟ್ಲಿ ಗಿಲ್ಲಿಯವರು ಒಂದು ಲೆವೆಲಿಗೆ ಬಂದಮೇಲೆ ಅವ್ರಿಗೂ ಒಂದು ಸಮಾಜದ ಸೇವೆ ಮಾಡಬೇಕನ್ನೋ ಒಂದು ತಲೆಯಾಗಿ ಬಂದೇ ಲೈಕ್ ಯಶ್ ಅವ್ರು ಯಾವ ಥರ ಮಾಡೋ ಅಂತಾರೆ, ಮತ್ತು ದರ್ಶನ್ ಸರ್, ಸುದೀಪ್ ಸರ್ ಎಲ್ಲರೂ ಮಾಡೋ ಅಂತಾರೆ. ಸೊ ಇದೇ ಥರ ಗಿಲ್ಲಿಯವರು ಮುಂದೊಂದು ಚಲೋ ರೇಂಜಿಗೆ ಬೆಳೆದ ಮೇಲೆ ಅವರು ಒಂದು ಸಮಾಜ ಸೇವೆಗೆ ನಿಂದಿರಲಿ ಅಂತ ಅನ್ಕೊತೀನಿ. ಸೊ ಆಲ್ ದ ಬೆಸ್ಟ್ ಟು ಗಿಲ್ಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯಸ್ ಸರ್. ಇನ್ನು ನೀವೇನೋ ಮಾಡಾಕೊಂತೀರಿ, ನಿಮ್ಮದು ಯೋಚನೆ ಎಲ್ಲಿವರೆಗೂ ಅದಾವ ಗೊತ್ತಿಲ್ಲ. ಎಸ್ ಸರ್, ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಮಾಡೋದು ಬರಿಬೇಡ್ರಿ.